ಬಿಜೆಪಿ 28ಕ್ಕೆ 28 ಕ್ಷೇತ್ರ ನಮ್ದು ಮಾಡ್ಕೊಳ್ಬೇಕು ಅನ್ನೋ ತಯಾರಿಲಿದ್ರೆ ಕಾಂಗ್ರೆಸ್ ನಾವು 28ಕ್ಕೆ 28 ಅಂತ ಹೇಳಲ್ಲ, ಅಟ್ಲೀಸ್ಟ್ 20 ಆದ್ರೂ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ನಲ್ಲಿ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಟಿಕೆಟ್ ವಿಚಾರವಾಗಿ ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ನಡುವೆ ಫೈಟ್ ನಡೀತಾ ಇದೆಯಂತೆ. ಹಂಗಂದ ತಕ್ಷಣ ಸಿದ್ದರಾಮಯ್ಯ ಅವರೇ ಹೋಗಿ ನಿಂತ್ಕೊಳ್ತಾರೆ ಅಂತಲ್ಲ, ಅವ್ರ ಕಡೆಯವರಿಗೆ ಯಾರಿಗೋ ಒಂದು ಟವೆಲ್ ಹಾಕ್ತಿದ್ದಾರೆ ಅಂತ. ವೀರಪ್ಪ ಮೊಯ್ಲಿ ಬದಲು ರಕ್ಷಾರಾಮಯ್ಯಗೆ ಟಿಕೆಟ್ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಒಲವಿದೆ. ಆದರೆ ನಂಗೆ ಟಿಕೆಟ್ ಕೊಡೋ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ವೀರಪ್ಪ ಮೊಯ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ಸೊ ಈಗ ರಕ್ಷಾರಾಮಯ್ಯನ ಅಥವಾ ವೀರಪ್ಪ ಮೊಯ್ಲಿನ, ಇದು ಪ್ರಶ್ನೆ. ಯಾವ ಮುಖಕ್ಕೆ ಮಣೆ ಹಾಕಬೇಕು ಅಂತ ರಕ್ಷಾರಾಮಯ್ಯ ಪರ ಸಿಎಂ ಸಿದ್ದರಾಮಯ್ಯ ಯಾರಿಗೆ ಮಣೆ ಹಾಕಬೇಕು ಅನ್ನುವಂತಹ ಪ್ರಶ್ನೆಯ ನಡುವೆ ಯುವ ಮುಖಕ್ಕೆ ಮಣೆ ಹಾಕೋಣ ಅಂತ ಸಿದ್ದರಾಮಯ್ಯ ಅವರಂತೆ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಮರದ ಟಿಕೆಟ್ ಫೈಟ್ ಹಾಲಿ ಹಾಗೂ ಮಾಜಿ ಸಿಎಂಗಳ ನಡುವೆ ಜಟಾಪಟಿಗೆ ಕಾರಣ ಅನ್ನಲಾಗ್ತದೆ. ವೀರಪ್ಪ ಮೊಯ್ಲಿ ವರ್ಸಸ್ ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ ಅನ್ನೋಕ್ಕಿಂತ ಸಿದ್ದರಾಮಯ್ಯ, ಅದೇ ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ಅನ್ನೋಂಗಾಗಿದೆ. ಯಾರ ಕೈ ಮೇಲಾಗುತ್ತೆ ಕಾದು ನೋಡಬೇಕು. ಕಾಂಗ್ರೆಸ್ನಲ್ಲಿ ಈ ರೀತಿಯ ಜಟಾಪಟಿ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವರಿಗೆ ಅಭ್ಯರ್ಥಿಗಳೇ ಇಲ್ಲ, ಹುಡುಕ್ತಾ ಇದ್ದಾರೆ, ದುರ್ಬೀನ್ ಹಾಕೊಂಡು ಹುಡುಕೋ ಪರಿಸ್ಥಿತಿ. ಇನ್ನು ಕೆಲವು ಕಡೆ 1-2-3 ಜನ ಪ್ರಭಾವಿಗಳು ಹಿಂಗೆ ತಿಕ್ಕಾಟ ಕಿಳಿತಾ ಇದ್ದಾರೆ. ಪಾಪ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಏನು ತೀರಾ ಗಮನ ಹರಿಸಲ್ಲ ಬಿಜೆಪಿ ತರ. ಇಲ್ಲಿ ಇವರೇ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಏನಾಗುತ್ತೆ ಕೊನೆ ಕ್ಷಣದಲ್ಲಿ ಕಾದ್ ನೋಡೋಣ.